ನೇರವಾಗಿ ತೆಕ್ಕೊಂಬರೋದನ್ನ ಬಿಟ್ಟು DTS ಎಫೆಕ್ಟ್ ನಲ್ಲಿ ಬಾಗಲ್ನ ಕರಕ್ ಅಂತ ತೆಕ್ಕೊಂಬರ್ತಾ ಇದೆಯಾ? ಮೊದಲೇ ಹೆದರ್ಕೊಂಡು ಸಾಯ್ತಾ ಇದ್ದೀನಿ ನಾನು. ಯಾಕೆ ಬಂದೆ ಇಲ್ಲಿಗೆ? ಭಯ ಆಗ್ತಾ ಇದೆ, ಅದಕ್ಕೆ ಬಂದೆ. ನಾಗವಲ್ಲಿ ಕತೆ ಹೇಳಿ ಹೆದರ್ಸ್ತೋ ನೀನು, ಈಗ ನೀನೇ ಹೆದರ್ಕೋತಾ ಇದೆಯಾ? ಏನಾಗಬೇಕಾಯ್ತು? ಏನಿಲ್ಲ, ನಾನು ನಿನ್ ಜೊತೆ ಇಲ್ಲಿ ಮಲ್ಕೋತೀನಿ. ನನ್ ಜೊತೆ ಮಲಗ್ತೀಯಾ? ಹೇಳು ಮೇಲೆ. ಮನೇಲಿ ಹೆಂಡತಿ ಇದ್ದಾಳೆ, ಅವಳು ಪಕ್ಕ ಹೋಗಿ ಮಲ್ಕೊಳತ್ತಾನೆ. ಅಯ್ಯೋ, ರಾತ್ರಿ ಹೊತ್ತು ನನ್ನ ಹೆಂಡತಿ ಮುಖ ನೋಡಿದ್ರೆ ದೆವ್ವಕ್ಕಿಂತ ಭಯಂಕರವಾಗಿರುತ್ತೆ. ಎಚ್ಚರವಾಗಿರ್ಬೇಕಾದ್ರೆ ನಿನ್ ಮುಖ ಅದಕ್ಕಿಂತ ಭಯಂಕರವಾಗಿರುತ್ತೆ. ಹೇ ತರ್ಲೆ ತಮಾಷೆ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದೆವ್ವ ಏನು ಅಮಿತಾಬ್ ಬಚ್ಚನ್ ತರ ಎತ್ತರವಾಗ ಇರುತ್ತೆ, ನಿನ್ನ ಹಾಗೆ ಕುಳ್ಳಗಿರುತ್ತೆ. ಹಂಗಾದ್ರೆ ದೆವ್ವನ ನೀನ್ ನೋಡಿದ್ಯಾ? ನೋಡಿಲ್ಲ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ದೆವ್ವ ಅಷ್ಟು ಸುಲಭವಾಗಿ ಕಣ್ಣಿಗೆ ಕಾಣಿಸೋದಿಲ್ಲ, ನಾಯಿಗಳ ಕಣ್ಣಿಗೆ ಕಾಣಿಸುತ್ತೆ. ತಕ್ಷಣ ಊಳಿಡೋಕೆ ಶುರು ಮಾಡುತ್ತೆ. ಸುಯಿ ಅಂತ ಗಾಳಿ, ಮರ ಎಲೆ ಎಲ್ಲ ಹಾಗೆಯೇ ಅಲ್ಲಾಡುತ್ತೆ. ಕಿಟಕಿ ಬಾಗ್ಲೆಲ್ಲ ಪಟ 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 ಅಂತ ಹೊಡ್ಕೊಳ್ಳುತ್ತೆ. ಎಲ್ಲಿಂದಾನು ಮಲ್ಲಿಗೆ ಹೂವಿನ ವಾಸನೆ. ಅಪ್ಪ ಅಪ್ಪ, ಇದೇನಿದು? ಗೆಜ್ಜೆ ಶಬ್ದ. ಅಯ್ಯೋ, ಈ ದೆವ್ವಕ್ಕಿಂತ ರೂಮಲ್ಲಿರೋ ನನ್ನ ದೆವ್ವನೇ ವಾಸಿ. ನಾನು ಬರ್ತೀನಿ. ಮುಖ್ಯವಾದ ವಿಷಯ ಹೇಳ್ತೀನಿ. ದೆವ್ವ ಬರೋಕ್ಕಿಂತ ಮುಂಚೆ ಹೋಗಿ ಯಾರು ನಕ್ಕಿದ್ದು? ನೀವಾ? ನಾನೇ. ಅಲ್ಲ, ನೀವೇನು ಓದಿದಿರೋ ಏನೋ, ಒಣಗಾಕಿರೋ ನಮ್ ತಾತನ್ ಪಂಚೆ ನೋಡಿ ದೆವ್ವ ಅಂತ ಹೆದರ್ತಿದ್ದೀರಲ್ಲ. ನಾನಾ ಹೆದರೋದ? ಮತ್ತೆ ದೆವ್ವಕ್ಕ? ಸುಮ್ನೆ ತಮಾಷೆಗೆ ಇವನ್ ಹೆದರ್ಸಕ್ಕೆ. ನಿಮ್ಮ ಹೆಸರು? ಸೌಮ್ಯ. ಗುಡ್ ನೇಮ್. ಥ್ಯಾಂಕ್ ಯು. ಲೇ ಕುಳ್ಳ, ಇವನ್ ಸಹವಾಸ ಮಾಡಿ ಇವನ್ ಬುದ್ಧಿನೇ ನನಗೂ ಬಂದಿದೆ. ಇವನು ಮಲಗಲ್ಲಯ್ಯ, ಎದ್ದೇ ಇರ್ತಾನೆ.